ಇದನ್ನ ಈ ತರ ಕಟ್ ಮಾಡ್ಕೊಂಡ ನಂತರ ಈ ತರ ಇದನ್ನ ತೆಗೆದುಕೊಳ್ಬೇಕು. ಅದೇ ರೀತಿ ಸುಮಾರು ನಮ್ಗೆ ಎಷ್ಟು ಬೇಕು, ಈಗ ನಾವು ಈಗ ಇದನ್ನ ಈ ತರ ತೆಗೆದುಕೊಳ್ಬೇಕು. ಅದು ಸಿಪ್ಪೆಯ ಒಂದು ಅವಶ್ಯಕತೆ ಇಲ್ವಾ? ಸಿಪ್ಪೆಯ ಅವಶ್ಯಕತೆ ಇಲ್ಲ. ಇದರಲ್ಲಿ ಇರುವಂತ ಲೋಳೆ ಮಾತ್ರ ಇದೇನಿದೆ, ಇಟ್ ಇಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ ಹೇಳ್ಬೋದು. ತುಂಬಾ ಉಪಯೋಗಕಾರಿ ಇದು. ಬನ್ನಿ ವೀಕ್ಷಕರೇ, ಈಗ ಮೊದಲಿಗೆ ಪಾತ್ರೆಗೆ ಒಂದು ಗ್ಲಾಸ್ನಷ್ಟು ನೀರು ಹಾಕೊಳ್ಬೇಕು. ಹಾಕೊಂಡ ನಂತರ ಇದಕ್ಕೆ ಮೊದಲಿಗೆ ಆಲಿವ್ ಆಯಿಲ್ ಅನ್ನ ಹಾಕೊಳ್ಬೇಕು. 2 ಟೀ ಸ್ಪೂನ್ ಅಷ್ಟು ಆಲಿವ್ ಆಯಿಲ್. ಇದಕ್ಕೆ ಒಂದು 4 ಬೆಳ್ಳುಳ್ಳಿ. ಸೋರಿಯಾಸಿಸ್ಗೆ ತುಂಬಾ ಉಪಯೋಗಕಾರಿಯಾದಂತಹ ಒಂದು ಮನೆಮದ್ದು ಅಂತ ಹೇಳ್ಬೋದು. ಇದಕ್ಕೆ ಈಗ ನಾವು ಈ ಲೋಳೆ ರಸ ಮತ್ತು ಚಹಾದ ಪುಡಿಯನ್ನ ಒಂದು 1/4 ಚಮಚದಷ್ಟು ಮಾತ್ರ ಹಾಕೊಳ್ಬೇಕು. ಇದರಲ್ಲಿ ಚಹಾದ ಪುಡಿಯ ಬಳಕೆ ಮಾಡ್ತಾ ಇದ್ದೀವಿ, ಅದ್ರದ್ದು ಏನ್ ಪಾತ್ರ ವಹಿಸುತ್ತೆ ಇದರಲ್ಲಿ? ಇದಕ್ಕೆ ನೋಡಿ, ಮುಖ್ಯವಾಗಿ ಏನು ಅಂತಂದ್ರೆ ಚಹಾದ ಪುಡಿಯಿಂದ ಈ ಒಂದು ಏನು ಆ ಎಲೆ ಇದೆ ಅದರ ಒಂದು ಡಸ್ಟ್ ಇದು ಅಲ್ವಾ, ಚಹಾ, ಅದನ್ನ ನಾವು ತೆಗೆದುಕೊಂಡಾಗ ಸರಳವಾಗಿ ಒಂಥರ ಸ್ಟಿಮ್ಯುಲೇಟಿಂಗ್ ಏಜೆಂಟ್ ಅಂತೇಳಿ ಹೇಳ್ಬೋದು. ಇದು ತುಂಬಾ ಬಹಳ ಬೇಗ ನಮ್ಮ ದೇಹದಲ್ಲಿ ಸಂಚರಿಸುತ್ತೆ. ಮತ್ತೆ ಇದರಲ್ಲಿ ಲೋಳೆ ರಸ ಮತ್ತು ಬೆಳ್ಳುಳ್ಳಿ ಏನು ಆಲಿವ್ ಆಯಿಲ್ ಹಾಕಿದೀವಿ, ಆದಷ್ಟು ಬೇಗ ಈ ಒಂದು ತೊಂದರೆಗೆ ನಿರ್ಮೂಲನೆ ಮಾಡೋದಕ್ಕೆ ಒಂದು ಪಾತ್ರವನ್ನ ವಹಿಸುತ್ತೆ. ಸೊ ಅದಕ್ಕಾಗಿ ನಾವು ಚಹಾದ ಪುಡಿಯನ್ನ ಹಾಕೊಂಡಿರೋದು. ಈಗ ಇದಕ್ಕೆ ಕೊನೆಯದಾಗಿ ನಾವು 3 ತುಂಡುಗಳನ್ನ ಮಾಡ್ಕೊಂಡಿದ್ವಿ ಲೋಳೆ ಇದನ್ನ ಆಲೋವೆರಾನ, ಅದನ್ನ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನ ಈ ತರ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ಬಹಳ ಬೇಗನೆ ಕರಗಿ ಹೋಗುತ್ತೆ. ಕರಗಿ ಹೋದ ನಂತರ ಒಂಥರ ಲೋಳೆ ಆಗಿ ಬರುತ್ತೆ. ಈ ತರ ಇದನ್ನ ಮಾಡಿ ಕುಡಿಯೋದ್ರಿಂದ ತುಂಬಾ ಉತ್ತಮವಾದಂತಹ ರಿಸಲ್ಟ್ಸ್ ಅನ್ನ ಪಡ್ಕೊಳ್ಬಹುದು. ಇದರಲ್ಲಿ ಆಲಿವ್ ಆಯಿಲ್ ಇದೆ. ಆಲಿವ್ ಆಯಿಲ್ ಮತ್ತು ಲೋಳೆ ರಸ ಎರಡೂ ಮಿಕ್ಸ್ ಆದಾಗ ಈ ಏನು ಸೋರಿಯಾಸಿಸ್ ಅನ್ನೋ ಏನು ತೊಂದರೆ ಇದೆ, ಈಗ ನಮ್ಮ ಸ್ಕಿನ್ ಮೇಲೆ, ನಾನು ಮೊದಲೇ ಹೇಳಿದ ಹಾಗೆ ಸ್ಕಿನ್ ಮೇಲೆ ಹೆಚ್ಚು ಈ ಸೆಲ್ಸ್ ಏನು ಬೆಳೆಯುತ್ತೆ, ಅದು ಏನು ನಮ್ಮ ಚರ್ಮದ ಮೇಲೆ ಬೆಳೀತಾ ಇದೆ ಅದಕ್ಕಿಂತ ಹೆಚ್ಚು ಫಾಸ್ಟ್ ಆಗಿ ಬೆಳೆಯುವಂಥದ್ದು. ಅದಕ್ಕಿಂತ ಹೆಚ್ಚು ಫಾಸ್ಟ್ ಬರೋದ್ರಿಂದ ಈ ಸೋರಿಯಾಸಿಸ್ ತೊಂದರೆ ಬರುತ್ತೆ ಅಂತ ಹೇಳಿದೆ. ಸೊ ಅದನ್ನ ನಿಯಂತ್ರಣ ಮಾಡೋದಕ್ಕೆ ಈ ಅಲೋವೆರಾ ಮತ್ತೆ ಎಣ್ಣೆ ಆಲಿವ್ ಆಯಿಲ್ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ಇದು ಸಿದ್ಧವಾಗಿದೆ. ಇದನ್ನು ಒಂದ್ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಗ್ಲಾಸಿಗೆ ಹಾಕ್ಕೊಳ್ಬೇಕು. ಕೆಲವು ಬಾರಿ ಏನಾಗುತ್ತೆ ಅಂದ್ರೆ ಲೋಳೆ ರಸ ಅದರಲ್ಲಿ ಕರಗದೇ ಇದ್ದ ಕಾರಣ ಆದ್ರೆ ಅದರ ಒಂದು ಸತ್ವ ಅದರಲ್ಲಿ ಬಂದ್ರೆ ಸಾಕು. ಅದ್ರ ಬಗ್ಗೆ ಇದು ಕರಗಿಲ್ಲ ಅನ್ನೋದಕ್ಕಿಂತ ನೀವು ಪೇಸ್ಟ್ ಕೂಡ ಮಾಡಿ ಹಾಕೊಳ್ಬಹುದು.